ಒಳಗೆ ಬಂದು ನೋಡಿದಕ್ಕೆ 20 ರೂಪಾಯಿ ಅಂತ ಇವಾಗ. ಬಂದ್ ಮಾಡಿದೆ. ಅದು ಆನ್ ಇರ್ಲಿ ಬಿಡ್ಲಿ, ನೀವ್ ಹೇಳ್ಬೇಕು ಬಾಯಿ ಮಾತಿಂದ, ಕೈ ಹಾಕ್ಬಾರ್ದು. ಎಲ್ಲ ಹಾಕಿದ್ರೆ ಬೋರ್ಡ್ ಗೇಟ್ ಅಲ್ಲಿ ಹಾಕ್ಬೇಕು, ಸೈಡ್ ಹೌಚಿಡೋದಲ್ಲ. ಅಲ್ಲಿ ಸೌಂಡೇ ಜಾಸ್ತಿ ಬರ್ತಾಯ್ತಪ್ಪ ಬೋರ್ಡ್ ಇದೀವಿ. ಕತ್ಲೆಯಲ್ಲಿ ಎಷ್ಟು ಭಯಂಕರ ಐತೆ ಗೊತ್ತಾ ಈ ಜಾಗ. ಭಯ ಪಡಿಸ್ತವ್ರೆ, ಆನೆ ಬರುತ್ತೆ, ಚಿರತೆ ಬರುತ್ತೆ ಅಂತ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಾಜಿ. ನಮ್ಮ ಚಾನಲಲ್ಲಿ ಬೈಕ್ಸ್ ಆ್ಯಂಡ್ ಬೈಕ್ ಟ್ರಾವೆಲ್ ಬ್ಲಾಗ್ಸ್ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಎಮ್ ಸಿ ಎಸ್ ಅಂದರೆ ಯಾರು ಅಂತಂದರೆ ನಮ್ಮ ಬ್ಲಾಗ್ ನೋಡ ನೀವೇನೇ ಮಾಸ್ ಚಾನ್ಸ್ ಸ್ಕ್ವಾಡ್ ಅಂತ. ಸೊ ನಮ್ಮ ಚಾನಲ್ ನೀವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಬ್ಲಾಗಲ್ಲಿ ಬಂದುಬಿಟ್ಟು ನಾವು ಒಂದು ಕಡೆ ಬಂದು ಸ್ಟೇ ಮಾಡಿದ್ವಿ ಕುಮಟಾಲಿ, ಅಲ್ಲಿವರೆಗೂ ನೋಡಿರ್ತೀರಾ. ಇದು ಅದರ ಕಂಟಿನ್ಯೂಟಿ ಬ್ಲಾಗು. ನೀವು ಆ ಬ್ಲಾಗ್ನ ನೋಡಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಇದನ್ನು ನೋಡಾದ್ಮೇಲೂ ಅದನ್ನ ನೋಡ್ಬೋದು, ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಬಂದ್ಬಿಟ್ಟು ಈ ಸ್ಟೇ ಮಾಡಿದ್ವಲ್ಲ, ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಸ್ಟೇ ತೋರಿಸ್ತೀನಿ ಅಂತ. ಸೊ ನೋಡಿ, ಇದು ಡಬಲ್ ಬೆಡ್, ಇದೇ ಥರ ಇನ್ನೊಂದು ರೂಮ್ ಐತೆ. ಆ್ಯಂಡ್ ರೂಮ್ ಆಚೆನೇ ಈ ಥರ ಫುಲ್ಲು ಫೋಟೋ ಬಾರೆ. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟಾಯ್ತು ಗೊತ್ತಾ? 12 ಗಂಟೆ ಆಗ್ತಾ ಇದೆ. ಸೊ ಇವಾಗ ಚೆಕ್ಔಟ್ ಆಗಬೇಕು. ಎಲ್ಲ ಬಂದು ಇವಾಗ ಫೋಟೋ ಶೂಟ್ ಮಾಡ್ತವ್ರೆ ಇಲ್ಲಿ. ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಪ್ಯಾಕ್ ಮಾಡಿದ್ದೀವಿ ಎಲ್ಲ ನೋಡಿ. ಇದು ಫೋಟೋ ತೋರ್ಸೋಣ. ರೈಡ್ ಬಂದ್ರೇನೆ ಈ ಥರನೇ ಎಮ್.ಸಿ.ಎಸ್. ಲೇಟ್ ಆಗೇ ಬಿಡತ್ತೆ, ಎಲ್ಲ ಪ್ಯಾಕ್ ಮಾಡಿ ಎಲ್ಲರೂ ಸ್ನಾನ ಮಾಡಿ ಹೊರಡೋದಕ್ಕೆ. ಸೊ ಬನ್ನಿ, ಬೈಕ್ ತೊಗೊಂಡು ಹಾಗೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬೈಕ್ ತೊಗೊಂಡು. ಎಮ್.ಸಿ.ಎಸ್ಗೆ ಹೆಂಗೈತೆ ಅಂತ ನೋಡಿ. ಇವನು ಆ್ಯಕ್ಚುಲಿ ಫೋಟೋಗ್ರಾಫರು, ಕ್ಯಾಪ್ಚರ್ ಕ್ಯೂ ಅಂತ ಅಕೊಂಡಿಟ್ಟಿದ್ದಾನೆ. ಫೋಟೋ ಮಾತ್ರ ಸಕ್ಕದಾಗಿ ತೆಗ್ದವನು ಫೋನಲ್ಲೇ. ಓಕೆ ಬನ್ನಿ ಎಮ್.ಸಿ.ಎಸ್, ನಾವು ಬೈಕಲ್ಲಿ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಟ್ ಲಾಸ್ಟ್ ರೂಮಿಂದ ಹೊರಟೈತೆ ಎಮ್.ಸಿ.ಎಸ್. 1 hour ಹೋಗೋಣ ಅಂತ ಪ್ಲಾನಲ್ಲಿ ಇತ್ತು. ಇವಾಗ ಯಾವ ಥರ ಪ್ಲಾನ್ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಸಡನ್ ಆಗಿ ಪ್ಲಾನ್ ಚೇಂಜ್ ಐತೈತೆ. ಒಂದು ಒಳ್ಳೆ ಹೈವೇಗೆ ಬಂದು ರೀಚ್ ಆಗೈತೆ ಎಮ್.ಸಿ.ಎಸ್. ಈ ದಾರಿ ಬಂದು ವಾಪಸ್ ಮುರುಡೇಶ್ವರಗೆ ಹೋಗುತ್ತೆ. ಬಟ್ ನಾವು ಮುರುಡೇಶ್ವರಗೆ ಹೋಗ್ತಾ ಇಲ್ಲ, ಹೊನ್ನಾವರಗೆ ಹೋಗ್ತಾ ಇದ್ದೀವಿ ಅಂದ್ಕೊಂಡಿದ್ದೀನಿ. ಬೋಟ್ ಹೋಗುತ್ತಲ್ಲ ಹೊನ್ನಾವರ, ಅದರಲ್ಲಿ ಬೋಟಿಂಗ್ ಮಾಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಈ ರೈಡಲ್ಲಂತೂ ನನಗೆ ಎಷ್ಟು ಹೊಟ್ಟೆ ಹಸಿವಾಗ್ತಿದೆ ಗೊತ್ತಾ. ನಾರ್ಮಲಾಗಿ ರೈಡ್ ಮಾಡ್ಬೇಕಾದ್ರೆ ನಾನು ಜಾಸ್ತಿ ತಿನ್ನೋದೇ ಇಲ್ಲ, ಬಟ್ ಈ ರೈಡಲ್ಲಂತೂ ಸಕ್ಕದ ಹೊಟ್ಟೆ ಹಸಿವು. ರೈಡ್ ಬಂದಾಗಿಂದನೂ ಅಷ್ಟೇ ಫುಲ್ಲು ಹೊಟ್ಟೆ ಹಸಿವು ನನಗೆ. ಏನಕ್ಕೆ ಹಂಗೆ ಅಂತ ಗೊತ್ತಾಗ್ತಿಲ್ಲ. 3 ದಿವಸದಿಂದ ಹಿಂಗೆ ಆಗ್ತಾ ಇರೋದು. ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀವಿ, ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ. ಮಧ್ಯಾಹ್ನ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಆ್ಯಂಡ್ ನೈಟ್ 10-11 ಗಂಟೆಗೆ ರೂಮಿಗೆ ಚೆಕ್-ಇನ್ ಆಯ್ತೀವಿ, ಅವಾಗ ಊಟ ಮಾಡ್ತೀವಿ. ಆ ಥರನೇ ಆಗ್ಬಿಟ್ಟೈತೆ ಎಮ್.ಸಿ.ಎಸ್. ಊಟ ಅಂದಾಗ ನೆನಪಾಯ್ತು, ನಿನ್ನೆ ಈ ರೂಮಲ್ಲಿ ಊಟನೂ ಸಕ್ಕದಾಗಿತ್ತಪ್ಪ, ಹೇಳಲೇಬೇಕು. ರೈಸು ಮತ್ತು ಚಿಕನ್ ಸಾಂಬಾರು ತೊಗೊಂಡಿದ್ವಿ, ಒಂಥರ ಮಸ್ತಾಗಿತ್ತು ತಿನ್ನೋದಕ್ಕೆ. ಹಸು ಹೆಂಗೈದೆ ನೋಡಿ ರೋಡಲ್ಲಿ. ಜಸ್ಟ್ ಮಿಸ್. ಇವಾಗ ಒಂದು ಆಕ್ಸಿಡೆಂಟ್ ಆಗಿರೋದು. ಮುಂದೆ ಹೋಗ್ತಿದ್ನಲ್ಲ ನಮ್ಮ ಹುಡುಗ ಎಂಟಾರ್ಕಲ್ಲಿ, ಸಡನ್ನಾಗಿ ಎಳೆದ್ಬಿಟ್ಟ, ಇಲ್ಲಾಂದರೆ ಹಸುಗೆ ಗುದ್ದಿರ್ತಿದ್ದ. ಇಂಡಿಯನ್ ರೋಡ್ಸು, ಇಂಡಿಯನ್ಸ್ ಆರ್ ನಾಟ್ ಬಿಗಿನರ್ಸಾ, ಅದೇನೋ ಒಂದು ಡೈಲಾಗ್ ಬರುತ್ತೆ. ಇಂಡಿಯಾ ಈಸ್ ನಾಟ್ ಫಾರ್ ಬಿಗಿನರ್ಸ್, ಆ ಥರ ಎಮ್.ಸಿ.ಎಸ್. ನೀವು ಇಂಡಿಯಾ ರೋಡಲ್ಲಿ ಗಾಡಿ ಓಡಿಸೋಕೆ ಕಲಿಸ್ಬಿಟ್ರೆ ಸಾಕು, ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಗಾಡಿ ಓಡಿಸ್ಬೋದು. ಅಷ್ಟು ಸೇಫ್ಟಿ ಇಲ್ಲ ಇಂಡಿಯನ್ ರೋಡ್ಸಲ್ಲಿ ಈ ಥರ. ಯಾಕಂದರೆ ಫುಲ್ಲು ಹಸು, ಕೋತಿ, ನಾಯಿ ಎಲ್ಲ ಅಡ್ಡ ಬರ್ತಾ ಇರುತ್ತಲ್ಲ. ಸೊ ಇಂಡಿಯನ್ ರೋಡ್ಸು ಒಂಥರ ಡೆಡ್ಲಿ. ಅದ್ರಲ್ಲಿ ಓಡ್ಸೋಕೆ ಕಲ್ತ್ಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ಓಡಿಸ್ಬೋದು. ಎಮ್.ಸಿ.ಎಸ್ 1 hour ಬಂದು ರೀಚ್ ಆಗೋಯ್ತು. ಇವಾಗ ಬೋಟಿಂಗೋಸ್ಕರ ಮಾತಾಡ್ತಾ ಇದ್ದೀವಿ. ಸೊ ಬೋಟಿಂಗ್ ಮಾತಾಡ್ತಾರೆ, ಪ್ರೈಸ್ ಎಲ್ಲ ಏನು ಅಂತ. ಇವನು ಬೇರೆ ಹುಚ್ಚುಚ್ಚಾಗಿ ಆಡ್ತವನಪ್ಪ. ಅದೇನು ತಿನ್ನೋ ನೈಟು ಬೆಳಗಿಂದ ಹುಚ್ಚುಚ್ಚಾಗಿ ಆಡ್ತವನೆ. ಬೋಟಲ್ಲೆಲ್ಲ ಹತ್ತವ್ರು ಇವಾಗ. ಬೋಟ್ ನೋಡಿ ಒಂಥರ ಚೆನ್ನಾಗೈತೆ, ಗ್ರೀನಾಗಿ. ಓಕೆ, ಫೈನಲಿ ಬಂದಾಯ್ತು ಬೋಟ್ ಒಳಗೆ. ಇಲ್ಲಿಂದ ಇವಾಗ ಹೋದ್ರೆ 8 ಕಿಲೋಮೀಟ್ರ್ ಕರ್ಕೊಂಡು ಹೋಗೋದು. 18 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರೆ. ಬೋಟ್ ಹೊರಟಾಯ್ತು. ಸೌಂಡೇ ಜಾಸ್ತಿ ಬರ್ತಾಯ್ತಪ್ಪ ಬೋಟ್ದು.
MCS ಬೋಟಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಅಂಗಡಿಗಳೆಲ್ಲ ಬರುತ್ತೆ. ಇಲ್ಲಿ ಒಂದು ಸ್ಟಾಪಿಂಗ್ ಹಾಕ್ಬಿಟ್ಟು ಇವಾಗ ಬೇಲ್ಪುರಿ ಮತ್ತು ಮಜ್ಜಿಗೆ, ಚುರ್ಮುರಿ, ಈ ಪಾನಿಪುರಿ ಎಲ್ಲ ತಿಂದ್ವಿ. ಸೇವ್ಪುರಿನ ಅದು ಸೇವ್ಪುರಿ ಎಲ್ಲ ತಿಂದ್ವಿ. MCS ಬೋಟಿಂಗ್ ಮುಗಿಸ್ಕೊಂಡು ಬಂದಾಯಿತು. ಸಕ್ಕಲಾಗಿತ್ತು ಮಾತ್ರ. ಹೊನ್ನಾವರ ಒಂದು 20 ಕಿಲೋಮೀಟ್ರ್ ಕರ್ಕೊಂಡು ಹೋಗಿ ವಾಪಸ್ ತಂದುಬಿಟ್ಟವ್ರೆ, ಅದೇ ಜಾಗಕ್ಕೆ ತಂದುಬಿಟ್ಟವ್ರೆ. ಓಕೆ MCS ಬನ್ನಿ, ನಾನು ಬೈಕ್ ತಗೊಂಡು ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾ ಆಯ್ತು ಹೋಗೋಣ. ಓಕೆ, ಈ ಜಾಗ ಇದ್ದ ಹೊರಟೈತೆ MCS. ಇಷ್ಟೊತ್ತಿಲ್ಲಿ ಬರ್ನ್ಔಟ್ ಮಾಡ್ಕೊಂಡು ಆಟ ಆಡ್ತಿದ್ವಿ. ಮಣ್ಣು ಚೆನ್ನಾಗಿತ್ತಲ್ಲ, ಸೊ ಬರ್ನ್ಔಟ್ ಮಾಡ್ಕೊಂಡು ಆಟ ಆಡ್ತಿದ್ವಿ. ಇವಾಗ ಎಲ್ಲಿಗೆ ಹೋಗೋದಂದರೆ ಇನ್ನೊಂದು ಯಾವುದೋ ಜಾಗ ಐತಂತೆ, ವಾಟರ್ ಪ್ಲೇಸ್ದು, ಕುಮಟಾಲೇ ಐತಂತೆ. ಮತ್ತೆ ಕುಮಟಾ ಕಡೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ಸೆಕೆ. ಒಂದು 5 ನಿಮಿಷ ನಿಂತ್ಕೊಂಡ್ರೆ ಯಪ್ಪ, ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ. ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು MCS. 1200 ರುಪೀಸ್ಗೆ ವರ್ತು. ಆ್ಯಕ್ಚುಲಿ ನೀವು ಇಲ್ಲಿ ಬಂದಾಗ ಕಮ್ಮಿಗೆ ಮಾತಾಡ್ಕೋಬೇಕು. 1500 2000ವರೆಗೂ ಹೇಳ್ತಾರೆ. ನಾವು ಕೊಟ್ಟಿದ್ದು ಬಂದ್ಬಿಟ್ಟು 1200 ಏನೋ ಅನ್ಕೋತೀನಿ. ಬಟ್ 1200ಗೆ ತುಂಬ ವರ್ತಿದೆ, ಮಾಡ್ಬೋದು ಹೊನ್ನಾವರ ಬೋಟಿಂಗು. ನಮ್ಮ ಗೂಗಲ್ ಅಕ್ಕ ನಂಬ್ಕೊ ಬಂದು ಯಾವುದ್ಯಾವುದೋ ಸಂದಿಲೆಲ್ಲ ಓಡಾಡ್ತಾ ಇದ್ದೀವಿ MCS ನಾವು. ಒಯ್ ಚಿನ್ನು, ಹಂಗೈತೆ ನೋಡಿ ಈ ದಾರಿ ಎಲ್ಲ. ತುಂಬ ಚಿಕ್ಕದಾಗೈತೆ ರೋಡ್ ಇದು. ಬಂದಿದ್ದ ದಾರಿಯಲ್ಲೇ ಹೋಗ್ತಾ ಇದೀವಿ. ಮತ್ತೆ ನಾವು ರೂಮ್ ಮಾಡಿದ್ದು ಈ ಕಡೆನೇ ನೆನ್ನೆ, ಮತ್ತೆ ಅದೇ ದಾರಿಯಲ್ಲಿ ಹೋಗ್ತಾ ಇದೀವಪ್ಪ. ಯಪ್ಪ, ಸ್ವಿಮ್ಮಿಂಗ್ ಮಾಡಂಗಿಲ್ವಾ ಅಣ್ಣ? ಹಾಂ, ಏನಿದೆ ಇಲ್ಲಿ? ಓ ವಿಷ್ಣು ತೀರ್ಥನ ಇದು. ಓಕೆ, ಏನು ಕ್ಲಿಯರ್ ಆಗೈತಪ್ಪ. ಫಸ್ಟು ಸ್ವಿಮ್ಮಿಂಗ್ ಮಾಡೋ ಥರ ಇತ್ತಂತೆ ಫಸ್ಟು, ಇವಾಗ ಇಲ್ವಂತೆ. ಹಾಂ, ಕಮ್ಮಿ ಐತೆ, ಅದಕ್ಕೆ ಬಿಡ್ತಾರೆ. ಹಾಂ, ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲೆಲ್ಲ ಇದೇ ಜಾಗ ಅದು. ಅಲ್ಲಿವರೆಗೂ ಬಂದೋಣ, ಅಲ್ಲಿ ಬಂದ್ರೆ ಗೇಟ್ ಹತ್ರ ನಿಂತ್ಕೊಳ್ಳಬಾರ್ದ. ಹೇಳ್ತಾ ಇದ್ದೀನಿ, ಸ್ವಿಮ್ಮಿಂಗ್ ಮಾಡಿ 50 ಇತ್ತು, ಈಗ ಆಫ್ ಸೀಸನ್ ಸ್ವಿಮ್ಮಿಂಗ್ ಮಾಡೋದಿಲ್ಲ. ಒಳಗಡೆ ಬಂದ್ರೆ 20 ರುಪೀಸ್ ಅಂತ. ಫೋಟೋ ಮಾಡ್ಕೊಳ್ಬೋದು ಮೊಬೈಲ್ನಲ್ಲಿ ಅಷ್ಟೇ. ಡ್ರೋನ್ ಯೂಸ್ ಮಾಡಬೇಡಿ, ಕ್ಯಾಮ್ರಾ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ. ನಾವೇನಂದ್ರಿ ಬೇಡ ಅನ್ಕೊಂಡು ಹೋಗ್ತಾ ಇದೀವಿ. ಒಳಗಡೆ ಬಂದ್ರಲ್ಲ, ಈಗ ನಾವೇನೇ ಕೂತಿದೀವಿ, ನೋಡಿದ್ರಲ್ಲ ಈಗ, ನೋಡ್ಲಿಲ್ವ ಈಗ? ಅಲ್ಲ ಕೂತಿದೀವ, ಮಲ್ಗಿದೀವ, ಈಗ ನೋಡ್ಲಿಲ್ವ? ಈ ಥರ ಒಳಗೆ ಬಂದು ನೋಡಿದಕ್ಕೆ 20 ರೂಪಾಯಿ ಅಂತ ಇವಾಗ. ಮತ್ತೆ ಬಾಕಿ ಕಡೆ ಎಲ್ಲ ಕೊಡ್ತಾರೆ 20-100 ರೂಪಾಯಿ ಎಲ್ಲ ವಿಡಿಯೋ ಬಂದ್ ಮಾಡಿದ್ರಿ. ಯಾಕೆ ಹಂಗ್ ಮಾಡ್ತಾ ಇದ್ದೀರಾ? ಬಂದ್ ಆಗೈತದು ವಿಡಿಯೋ ಎಲ್ಲ ಆಗೈತೆ. ಕೈ ಯಾಕೆ ಹಾಕ್ತಾ ಇದ್ದೀರಾ? ನಿಮ್ಗೇನಾರು ಕೈ ಹಾಕದ್ವಾ ನಾವು? ಆನ್ ಇದೆಯಲ್ಲ ಅದು. ಅದು ಆನ್ ಇರ್ಲಿ ಬಿಡ್ಲಿ, ನೀವ್ ಹೇಳ್ಬೇಕು ಬಾಯಿ ಮಾತಿಂದ. ಕೈ ಹಾಕ್ಬಾರ್ದು. ಏನ್ ನೀವ್ ಕೊಡ್ಸಿದೀರಾ ಅದು? ಏನ್ 50 ರೂಪಾಯಿ ಏನ್ 20 ರೂಪಾಯಿಗೋಸ್ಕರ 30,000 ಕ್ಯಾಮ್ರಾಗ ಹಾಕ್ತಾ ಇದೀರಾ ಕೈನ? ಬಂದ್ ನೋಡಿದಕ್ಕೆ 20 ರೂಪಾಯಿ ಅಂತೆ. ಫಸ್ಟ್ ಅಲ್ಲಿ ಬರ್ದಿ ಹಾಕಿರ್ಬೇಕು ನೀವು. ಎಲ್ಲ ಹಾಕಿದಿರ? ಬೋರ್ಡ್ ಗೇಟ್ ಅಲ್ಲಿ ಹಾಕ್ಬೇಕು, ಸೈಡ್ ಗೌಚಿಡೋದಲ್ಲ. ಅಲ್ಲಿ ಬೋರ್ಡ್ ಇಕ್ಕಿದ್ರೆ ಬೋರ್ಡ್ ಹತ್ರ ಕುತ್ಕೋಬೇಕು. ಅಲ್ಲ, ಚಿನ್ನ ಡೈಮಂಡ್ ಏನೋ ಆಯ್ತು, ಬಂದು ನೋಡಿದ್ರೆ ಇಲ್ಲಿ ಎಲ್ಲೂ ಬರದೇ ಹಾಕಿಲ್ಲ. ಅಲ್ಲಿ ಏನ್ ಬೋರ್ಡ್ ಹಾಕಿದಾರ? ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ಎಲ್ಲ ಔಚಿ ಕೌಡ. ಅಲ್ಲಿ ಬಂದ್ ನೋಡಿದಕ್ಕೆ 20 ರೂಪಾಯಿಗೆ ಹೇಳ್ತವ್ರಲ್ಲಿ. ಎತ್ತಾಯ್ತು, ಹೋಗೋಣ ಫಸ್ಟು. ಇಲ್ಲೂ ಹಾಕಿಲ್ಲ. ಇದು ಯಾವುದೋ ಕಾಲದಲ್ಲಿ ಬರ್ದಿರೋದು. ಇಲ್ಲಿ ಒಳಗೆ ಎಂಟ್ರಿ ಟಿಕೆಟ್ ಅಂತಾನೂ ಹಾಕಿಲ್ಲ. ನಾವು ಅವ್ರ ಹತ್ರ ಕೇಳಕ್ಕೆ ಹೋಗಿದ್ದೆ ಅಷ್ಟೇ. ಬಂದ್ಬಿಟ್ಟು ಕ್ಯಾಮ್ರಾ ಕೈ ಹಾಕ್ತವ್ರು ಸೀದ. ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತಾನೂ ಹಾಕಿಲ್ಲ ಇಲ್ಲೆಲ್ಲೂ. ನಾವೇನು ಬೇರೆ ದೇಶಕ್ಕೆ ಮಾರ್ಬಿಡ್ತೀವ ವೀಡಿಯೋಸ್ನ? ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕೊಂಡು ಇಲ್ಲಿ ಇರೋ ಜಾಗಗಳನ್ನ ತಿಳಿಸ್ತೀವಿ ನಾವು, ಅದಕ್ಕೆ ಹಂಗೆ ಮಾಡೋದ? ಥೂ, ಒಳಗೆ ಹಿಂಗೆ ಹೋಗಿದ್ದಷ್ಟೇ MCS. ಹೋಗಿದ ತಕ್ಷಣ ನೀವು ನೋಡಿದ್ರಲ್ಲ 20 ರೂಪಾಯಿ ಕೊಡಿ ಅಂತವ್ರೆ. ಥೂ, ಏನು ಸ್ಕ್ಯಾಮ್ ಅಪ್ಪ. ಎಲ್ಲಿ ಹೋದ್ರು ಎಂಟ್ರಿ ಟಿಕೆಟ್ ಅಲ್ಲ ತಗೊಳ್ಳಿ. ಅದು ನಿಂಗೆ ನೋಡ್ಬಿಟ್ರೆ ಸಾಕು ಎಂಟ್ರಿ ಟಿಕೆಟ್ ಅಂತಾರೆ. ನಿಜ ಬೇಜಾರಾಗೋಯ್ತು ನನಗೆ. MCS ಈ ಹೋಟೆಲಲ್ಲೇ ಊಟ ಮಾಡಿದ್ವಿ ಇವಾಗ, ಉಡುಪಿ ಉಪಚಾರ ಅಲ್ಲಿ. ಇದೇ ನಮ್ಮ ಬ್ರೇಕ್ಫಾಸ್ಟ್ ಅನ್ಕೋತೀನಿ. ಅಲ್ಲಿ ಹೊನ್ನಾವರದಲ್ಲಿ ಸ್ನ್ಯಾಕ್ಸ್ ತಿಂದಿದ್ವಿ, ಚುರುಮುರಿ ಮತ್ತು ಪಾನಿಪುರಿ ತಿಂದಿದ್ವಿ. ಅದಾದಮೇಲೆ ಇದೇ ನಮ್ಮ ಫಸ್ಟ್ ಮೀಲ್ ಇವತ್ತಿಗೆ. ನಾಷ್ಟಾನೂ ಮಾಡಿರಲಿಲ್ಲ, ಯಾಕಂದ್ರೆ ಎದ್ದಿದ್ದೆ 12 ಗಂಟೆಗಲ್ವಾ, ಏನೂ ತಿಂದಿರಲಿಲ್ಲ. ಇವಾಗ ಇಲ್ಲಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಆಚೆ ಕೂತ್ಕೊಳ್ಳೋ ಥರನೇ ಇತ್ತು ಜಾಗ, ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಸಕ್ಕದಾಗಿತ್ತು, ಒಂಥರ ನೇಚರ್ ವ್ಯೂ ಅಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ. ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಬ್ಯಾಕ್ ಟು ಬ್ಯಾಂಗ್ಳೂರೇ. ಬಟ್ ಹೊರನಾಡಿಗೆ ಹೋಗಿ ಆಮೇಲೆ ಬ್ಯಾಂಗ್ಳೂರ್ ಹೋಗೋಣ ಅಂತ MCS. ಅಲ್ಲಿ ದೇವಸ್ಥಾನ ಅದೇನೋ ಗೊತ್ತಿಲ್ಲ ನನಗೆ. ಇಲ್ಲಿಗೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಸುತ್ತೆ. ಸೊ ನನಗೆ ದೇವಸ್ಥಾನ ಹೆಂಗೆ ಗೊತ್ತಾಯಿತು ಅಂದರೆ ನಮ್ಮ ಹುಡುಗರ ಜೊತೆ ಬಂದಿನೇ ಗೊತ್ತಾಗಿದ್ದು. ಫಸ್ಟ್ ಟೈಮ್ ಬಂದಾಗ ಉಡುಪಿ ರೈಡಲ್ಲಿ ನಾವು ಶೃಂಗೇರಿ, ಹೊರನಾಡು ಆ ದೇವಸ್ಥಾನ ಎಲ್ಲ ಹೋಗಿದ್ವಿ.
ಸೊ ಹೊರನಾಡಿಗೆ ಹೋದಾಗ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗ್ದಂಗೆ ಇರತ್ತೆ. ಅದಕ್ಕೆ ಇವಾಗ ಹೊರನಾಡಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿ ನಾಳೆ ವಾಪಸ್ ಬ್ಯಾಂಗ್ಳೂರ್ ಹೋಗೋಣ ಅಂತ ಇದ್ದೀವಿ. ಇಲ್ಲಿಂದ ಹೊರನಾಡುನೇ 250 ಕಿಲೋಮೀಟರ್ಸ್ ಐತೆ. ಇವಾಗ 250 ಕಿಲೋಮೀಟರ್ಸ್ ಓಡಿಸ್ಬೇಕು. ಗಾಡಿ ಹತ್ತದಾಗಿಂದ 100 ಕಿಲೋಮೀಟರ್ ಓಡಿಸ್ಕೊ ಬಂದ್ಬಿಟ್ವಿ. ಫುಲ್ಲು ಕತ್ಲೇನೆ ಐತೆ ಹೈವೇ, ಎಲ್ಲೂ ಲೈಟೇ ಬರ್ತಾ ಇಲ್ಲಪ್ಪ. ಇದಾದ್ಮೇಲೆ ಮುಂದಕ್ಕೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಘಾಟ್ ಸೆಕ್ಷನಲ್ಲಿ ಒಂದು ಸ್ವಲ್ಪ ದೂರ ಹೋದ್ರೇ ನಮಗೆ ಹೊರನಾಡು ಸಿಗೋದು. ನನಗೇನೋ ಗೊತ್ತಿಲ್ಲ, ಈ ಘಾಟ್ ಸೆಕ್ಷನು ಸಖತ್ ಇಷ್ಟ. ಓ ಲೈಟ್ ಬಂತಪ್ಪ, ಲೈಟ್ ಇಲ್ಲ ಅಂದಿದ ತಕ್ಷಣ ಲೈಟ್ ಬಂದ್ಬಿಡುತ್ತೆ ನೋಡಿ. ಲೆಫ್ಟಾ? ನಾ ಕಾಣಿಸಿಲ್ಲ, ಇಲ್ಲಿ ನಿಂತಿದ್ರೆ ಕಾಣಿಸಿರೋದು. ಸೆಂಟ್ರ್ ರೋಡ್ಗೆ ತೋರಿಸ್ತಾನಲ್ಲಪ್ಪ. ಇಲ್ಲಿಂದ ಸಿಂಗಲ್ ರೋಡ್ ಸ್ಟಾರ್ಟ್ ಅನ್ಸುತ್ತೆ. ಆವಾಗಿಂದ ಒಳ್ಳೆ ಹೈವೇಲಿ ಬರ್ತಾ ಇದ್ವಿ. ಇಲ್ಲಿಂದ ಸಿಂಗಲ್ ರೋಡ್ ಅನ್ಸುತ್ತೆ MCS. ಯಪ್ಪ ಏನ್ ಥ್ರಿಲ್ಲಿಂಗ್ ಗೊತ್ತಾ. ಕುದುರೆಮುಖ ಒಳಗಡೆ ಆಕ್ಚುಲಿ ಎಂಟ್ರಿನೇ ಇಲ್ಲ. 6 ಗಂಟೆಗೆ ಈವ್ನಿಂಗ್ ಕ್ಲೋಸು. ನಾವು ಗೊತ್ತಿಲ್ಲದೆ ಬಂದ್ಬಿಟ್ಟಿದೀವಿ. ಚೆಕ್ ಪೋಸ್ಟ್ ಆಫೀಸರ್ ಹತ್ರ ಬೇಡ್ಕೊಂಡ್ವಿ, ಅಣ್ಣ ಬಿಡ್ರಿ ಹೋಗ್ಬಿಡ್ತೀವಿ, ಅಲ್ಲಿ ರೂಮ್ ಬುಕ್ ಆಗ್ಬಿಟ್ಟಿದೆ ಅಂತ. ಅವಾಗಿಂದ ಒಂದು 12 ಗಂಟೆಗೆ ಬಂದ್ವಿ. ಅವಾಗಿಂದ ಕೇಳ್ಕೊತಾ ಇದ್ವಿ. ಅವ್ರು ಇವಾಗ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಬಿಟ್ರು. ಅದು ಇಲ್ಲದೆ ಅಲ್ಲೊಂದು ಅಂಗಡಿ ಇತ್ತು, ಅಲ್ಲಿ ನೋಡಿದ್ರೆ ಭಯ ಪಡಿಸ್ತವ್ರೆ, ಆನೆ ಬರುತ್ತೆ, ಚಿರತೆ ಬರುತ್ತೆ ಅಂತ. ನೋಡೋಣ ಬನ್ನಿ, ಹೋಗಿ ನೋಡೇ ಬಿಡೋಣ. ಇನ್ನು 40 ಕಿಲೋಮೀಟ್ರು ಈ ಕಾಡೊಳಗೇನೆ ಓಡಿಸ್ಬೇಕು ನಾವು. ಡೇಯಲ್ಲಿ ಬರೋಕ್ಕೆ ಈ ಜಾಗ ಅಷ್ಟು ಸುಂದರವಾಗಿರತ್ತೆ. ಅದೇ ಥರ ಕತ್ಲೆಯಲ್ಲಿ ಎಷ್ಟು ಭಯಂಕರ ಐತೆ ಗೊತ್ತಾ ಈ ಜಾಗ. ಸೀರಿಯಸ್ ಆಗಿ MCS ಫುಲ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ. ನಾವು ದಾರಿ ತಪ್ಪು ಬಂದುಬಿಟ್ಟಿದ್ದೀವಿ ಈ ಸೈಡು. ಆ್ಯಕ್ಚುಲಿ ನಾವು ಆಗುಂಬೆ ಘಾಟ್ ಸೈಡಿಂದನೇ ಹೋಗಬೇಕು, ಬಟ್ ಕುದುರೆಮುಖ ಹತ್ರ ಅಲ್ವಾ ಅಂತ ಈ ಕಡೆ ಬಂದ್ವಿ. ನೋಡಿದ್ರೆ ಇವಾಗ ಈ ಥರ ದಾರಿನ ಫೇಸ್ ಮಾಡ್ತಾ ಇದ್ದೀವಿ ರೀ ನಾವು. ದಾರಿ ನೋಡಿ MCS ಹೆಂಗೈತೆ. ಈ ಥರ ಜಾಗದಲ್ಲಿ ಫಾಗ್ ಲೈಟು ಆ ಥರ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡೋದು. ಈ ಥರ ಜಾಗದಲ್ಲಿ ಈ ಕಂಪ್ನಿಯವ್ರು ಕೊಡೋ ಹೆಡ್ಲೈಟಲ್ಲಿ ಓಡಿಸಿದ್ರೆ ಗೊತ್ತಾಗತ್ತೆ ಹೆಂಗಿರತ್ತೆ ಎಕ್ಸ್ಪೀರಿಯೆನ್ಸು ಅಂತ. ಅಷ್ಟು ಫಾಗ್ ಲೈಟ್ ಇದ್ದೇನೆ ಒಂಥರ ಐತೆ ಇಲ್ಲಿ ಓಡಿಸೋದಕ್ಕೆ. ಫಾಗ್ ಲೈಟೆಲ್ಲ ಇಲ್ಲ ಅಂದರೆ ಅಪ್ಪ ಆಫ್ ಮಾಡ್ತೀನಿ ನೋಡಿ. ಫಾಗ್ ಲೈಟು ಇಷ್ಟೇ ಬ್ರೈಟ್ನೆಸ್ಸು. ಅದು ಮುಂದೆ ಹೋಯ್ತವನೆ, ಅದರಿಂದ ರೋಡ್ ಕಾಣಿಸ್ತೈತೆ. ನಮ್ಮ ಬೀಟಲ್ಲೆಲ್ಲ ಅಷ್ಟು ವಿಸಿಬಿಲಿಟಿನೇ ಇಲ್ಲ ಹೆಡ್ಲೈಟು.